10 ಕಿಲೋಮೀಟರ್ ಬಿಟ್ಟು ಮತ್ತೊಂದ ಆ ಬಾವಿ ಒಳಗೆ ಹೆಣ್ಣ ಆಮಿದ್ರ ಇಲ್ಲೇ ಮನಸ್ಸು ಮಾಡಿದ್ರ ಅಲ್ಲಿ ಅದಕ್ಕೆ ಮಕ್ಕಳಾಗ್ತಾವ. ಹೌದಾ? ಆಮಿಗೆ ಇದು ರೊಜ್ಜಿನ ಸಂಸಾರ ಮಾಡಿಲ್ಲ. ಒಳ್ಳೆ ಒಂದು ಶಾಂತವಾಗಿರ್ತಕ್ಕಂತ ಪ್ರಾಣಿ ಯಾವ್ದಾದ್ರ ಇದ್ರ ಅದ ಆಮ್ಯದ ಹಿಂಗ ಶಾಂತದಿಂದ ನಡಿಲತ್ತ ತಿಳ್ಕೊಂಡು ಆ ಭಗವಂತನ ಮುಂದೆ ಆಮಿ ಗುಡಿಯೊಳಗ ಅದ. ಇಷ್ಟು ನಮಗ ಕೂನದ. ಇದನ್ನ ಬಿಟ್ಟು ಬ್ಯಾರೆ ಏನಿದ್ರು ನಮ್ಮ ಹಿರಿಯರು ಹೇಳ್ತಾರ. ಅದಕ್ಕೆ ಹೆಂಗಪ್ಪ ಕೇಳಿದ್ರ ಹೆಂಗ್ರಿಪ್ಪ? ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಪ್ರಥಮದೊಳಗ ಅಂಬ ಋಷಿಯೊಳಗ ಆಗಿ ಶಿವನ ಅಂಗೈದೊಳಗ ಜನಿಸಿ 2ನೇ ಅವತಾರಕ್ಕ ದೈಮ ಋಷಿಯಾಗಿ 3ನೇ ಅವತಾರಕ್ಕ ರೋಮೇಶ ಋಷಿ ಅನಿಸಿಕೊಂಡು 4ನೇ ಅವತಾರಕ್ಕ ಗಣ ಋಷಿಯಾಗಿ 5ನೇ ಅವತಾರಕ್ಕ ಅಡಕೇಶ್ವರ 1001 ಹೂವ ತಂದ ಗುರುವಿಗೆ ಭಕ್ತಿ ಮಾಡ್ತಿದ್ದ. ಒಂದಾನೊಂದು ದಿವಸ 1001 ಹೂವ ತರುವ ಹೊತ್ತಿನೊಳಗೆ ಒಂದು ಹೂವು ಜಾರಿ ನೆಲಕ್ಕೆ ಬೀಳ್ತದ. ಹೌದಾ? ಅವಾಗ ಏನಾಯ್ತಪ್ಪ? ಅವಸರ್ಲಿ ಬರುವಂತ ಸಂದರ್ಭದೊಳಗ ಹೂವಿನ ಮ್ಯಾದ ಅಡಕೇಶ್ವರ ಋಷಿ ಪಾದ ಪರಿಶ ಆಗ್ತದ. ಪಾದ ಪರಿಶ ಆಗಿದ್ದಕ್ಕಾಗಿ ಮನದಾಗ ನೊಲ್ತಾನ, ಕಣ್ಣೀರ್ ಹಾಕುವಂತ ಸಂದರ್ಭ ಅಡಕೇಶ್ವರನಲ್ಲಿ ಬರ್ತದ. ಗುರುವಿನ ಮಸ್ತಕದ ಮೇಲೆ ಇರುವಂತ ಹೂವ ಗುರುವಿನ ಸೇವಾಕ ನಾ ಹೊಂಟಿನ ಅವಸರ್ಲಿ ಬರುವಂತ ಗಾತ ಆಗ್ಯದ. ಹೂವಿನ ಮ್ಯಾಗ ಪಾದ ಪರಿಶ ಆಗ್ಯದ. ಗುರುವಿನ ಮಸ್ತಕದ ಮೇಲೆ ಇರುವಂತ ಹೂವಿನ ಮ್ಯಾಗ ನನ್ನ ಪಾದ ಪರಿಶ ಆಗ್ಯದಂದ್ರ ನನ್ನ ಪಾದಗಳು ಇರಬಾರ್ದು ಅಂತ ತಿಳ್ಕೊಂಡು ತನ್ನ ಪಾದ ಕತ್ತರಿಸಿಟ್ಟು ಮಂಡ ಗಾಳಿಲಿ ಬಂದು ಗುರುವಿನ ಮುಂದೆ ನಿಂತು ಸೇವಾ ಮಾಡ್ತಾನ. ಒಂದ್ ಹೂವ ಏರ್ಸದ, 2 ಹೂವ ಏರ್ಸದ, 3 ಹೂವ ಏರ್ಸದ, 1000 ಹೂವ ಎಲ್ಲ ಏರ್ಸ್ತಾನ. ಒಂದು ಹೂವು ಕೊಳೆ ಬೀಳ್ತದ. ಪರಮಾತ್ಮ ಕೇಳ್ತಾನೆಪ್ಪ, ಅಡಕೇಶ್ವರ ದಿನಾಲು 1001 ಹೂವ ತಂದು ನನ್ನ ಭಕ್ತಿ ಮಾಡ್ತಿದ್ದ, ಇವತ್ತು ಯಾಕೆ ಒಂದು ಹೂವು ಕಡಿಮೆ ಅದ? ಹೌದಾ? ಅವಾಗ ಏನ್ ಹೇಳ್ತಾನೆ ಅಡಕೇಶ್ವರ? ಹೇಳ್ತಾನೆಪ್ಪ, ಗುರುವೇ ಗುರುನಾಥ, ನಿನ್ನ ಸೇವಾಕ್ಕಾಗಿ ನಾ 1001 ಹೂವು ಹರ್ಕೊಂಡು ಬರ್ತಿದ್ದೆಪ್ಪ. ಒಂದು ಹೂವು ಜಾರಿ ನೆಲಕ್ಕೆ ಬಿದ್ದದ. ಅದ್ರ ಮ್ಯಾಗ ನನ್ನ ಪಾದ ಪರಿಸಾಗಿದ್ದಕ್ಕಾಗಿ ನಾ ತಂದಿಲ್ಲಪ್ಪ. ನಿನಗೆ 1001ನೇ ಹೂವು ಏರ್ಸೇ ತೀರ್ತೀನಿ ಅಂತ ತಿಳ್ಕೊಂಡು ತನ್ನ ರುಂಡ ಕಡದ ಗುರುವಿಗೆ ಅರ್ಪಣೆ ಮಾಡ್ಯಾನ 1001ನೇ ಹೂವಾಗಿ. ಅವಾಗ ರುಂಡ ಕಡದ ಅರ್ಪಣೆ ಮಾಡ್ಯಾನ. ಭಗವಂತ ಆಶೀರ್ವಾದ ಮಾಡ್ಯಾನ. ಏನಂತ್ರಿಪ್ಪ? ಅಪ್ಪ ಅಡಕೇಶ್ವರ ಏನು ಸತ್ಯ ಭಕ್ತಿ ಮಾಡಿ ನೋಡು, ಪಾದ ಕಡದಿಟ್ಟಿ ನೋಡು, ಅವೇ ಗುಡಿ ಮುಂದೆ ಪಾದಗಟ್ಟಿ ಆಗಲಿ. ಮ್ಯಾಗ ರುಂಡ ಏನು ಕಡ್ದಿ ನೋಡು, ಇದು ರುಂಡ ಮುತ್ತಿನ ಪಲ್ಲಕ್ಕಿ ಒಳಗೆ ಮೇರಿಲಿ. ದೇಹ ಏನು ನಿತ್ತದ ನೋಡು, ಇದೇ ಗುಡಿ ಮುಂದೆ ಮಾಲಗಂಬಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡ್ಯಾನ. ಇನ್ನೂವರೆಗೂ ಕೂಡ ಕಲಿಯುಗದೊಳಗ ಅಂಶದ ಮುತ್ತಾನ ಮಠ ಮನೆಯೊಳಗ ಏನಾಗ್ಯದಪ್ಪ? ಮಾಲಗಂಬನೂ ಅದ, ಗುಡಿ ಮುಂದ ಪಾದಗಟ್ಟಿನೂ ಅದ, ಪಲ್ಲಕ್ಕಿ ಒಳಗ ಮುತ್ತಿನ ಮೂರ್ತಿ ಆಗಿಲ್ಲಿ ಮೆರಲಕತ್ತಾನ. ಹೌದಪ್ಪ, ಇದು ಯಾರ ಪುಣ್ಯ? ಪುಣ್ಯಪ್ಪ? ಇದು ಎಲ್ಲ ಭಗವಂತಂದ ಏನ್ ನಾವ್ ಅಡಕೇಶ್ವರ ದುಡ್ದಾನ ನೋಡು. ಅದೇ ಹಿಂಗೆ ಇನ್ನೂವರೆಗೂ ಸಾಕೋತ ಬಂದದ. ಇನ್ನು 6ನೇ ಅವತಾರಕ್ಕೆ ಓಂ ಋಷಿ ಅನಿಸಿಕೊಂಡು 7ನೇ ಅವತಾರಕ್ಕೆ ಯೋಗಿನಾದ ಅಮೋಘ ಸಿದ್ಧ ಅನಿಸಿಕೊಂಡು ಯಾವ ರೀತಿ ಭಕ್ತಿ ಮಾಡ್ತಾನ, ಅಮೋಘ ಸಿದ್ಧ ಯಾವ ರೀತಿಯಾಗಿ ದುಡ್ದಾನ, ಏನೇನು ಪಾವಾಡ ಮಾಡ್ಯಾನ. ಯಾಕಪ್ಪ ಅಂತ ಕೇಳಿದ್ರ, ಯಾಕ್ರಿಪ್ಪ? ನನ್ನಪ್ಪ ಅಮೋಘ ಸಿದ್ಧ ಆಯ್ತು, ಮಾಧುಲಿಂಗ ಆಯ್ತು, ಬೀರಾಣ ದೇವ್ರಾಯ್ತು, ಇವರು ಎಲ್ಲಾರು ಹಲವಾರು ಕಾಯಕಗಳನ್ನ ಮಾಡ್ಯಾರ, ಹಲವಾರು ಪವಾಡಗಳನ್ನ ಮಾಡ್ಯಾರ. ಹೆಂಗದಪ್ಪ ಅಂತ ಕೇಳಿದ್ರ, ಒಂದು ದೊಡ್ಡ ಸಮುದ್ರ ಇದ್ದಂಗದ. ಸಿದ್ಧರ ಕತಿಸಾರ ಅಂದ್ರ ಒಂದು ದೊಡ್ಡ ಸಮುದ್ರ ಇದ್ದಂಗದ. ಎಲ್ಲಾ ತಿಳಿಸಿ ಹೇಳಬೇಕಾದ್ರೂ ಕೂಡ ಎಲ್ಲಾ ಬಲ್ಲವ್ರು ಯಾರು ಇಲ್ಲ. ಅದಕ್ಕೆ ಹೇಳ್ತಾರ, ಏನಂತಪ್ಪ? ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲಿದ್ರು ಬಲವಿಲ್ಲ, ಎಲ್ಲರಲ್ಲಿ ಸಾಹಿತ್ಯ ಇಲ್ಲ ಸರ್ವಜ್ಞ ಅಂತ ಹೇಳ್ತಾರೆ. 18 ಪುರಾಣ, ಉಪನಿಷತ್ತುಗಳು, ಎಲ್ಲಾ ಬೈಬಲ್, ಕುರಾನ, ಏನು ಎಲ್ಲಾ ಪುರಾಣದವ್ ನೋಡಿ ಎಲ್ಲಾ ಓದ್ಕೊಂಡವ್ರು ತಿಳ್ಕೊಂಡವ್ರು ಜ್ಞಾನಿಗಳು ಯಾರ್ಯಾರು ಭೂಮಿ ತಲೆ ಮೇಲೆ ಇಲ್ಲ. ಒಬ್ಬರಿಗೆ ಒಂದು ಬರ್ತದ, ಒಬ್ಬರಿಗೆ ಒಂದು ಬರುದಿಲ್ಲ. ನಿನಗೆ ತಾಳ ಬಡ್ಯಾಕ ಬರ್ತದಂದ್ರ ಮತ್ತೊಬ್ಬ ತಾಳ ಬಡ್ಯಾಕ ಬರುದಿಲ್ಲ. ನಿನಗೆ ಡಗ್ಗ ಬಡ್ಯಾಕ ಬರ್ತದಂದ್ರ ಮತ್ತೊಬ್ಬ ಡಗ್ಗ ಬಡ್ಯಾಕ ಬರುದಿಲ್ಲ. ನನಗ್ ಮಾತಾಡಕ್ ಬರ್ತದಂದ್ರ ಅಮರ್ಗ್ ಮಾತಾಡಕ್ ಬರುದಿಲ್ಲ. ಹೌದಿಲ್ಲ? ಹಿಂಗ ಒಂದೊಂದು ಕಾಯಕ ಯಾರ್ಯಾರಿಗೆ ಯಾವ್ಯಾವ ಕಾಯಕ ಕೊಡಬೇಕು ಮಾಡ್ಯಾನ ನೋಡು ಭಗವಂತ. ಆ ರೀತಿಯಾಗಿ ನಮಗ ಮಾನವ ಜನ್ಮಕ್ಕ ತಂದು ಬಿಟ್ಟಾನ. ಯಾವ ರೀತಿಯಾಗಿ ನಮಗೆ ತಂದು ಬಿಟ್ಟಾನ ನೋಡು ಭಗವಂತನ ನಾಮಸ್ಮರಣೆ. ಅದೇ ರೀತಿಯಾಗಿ ನಾವು ಅಚ್ಚುಕಟ್ಟದಿಂದ ಮಾಡ್ಕೊತ ಹೋಗಬೇಕಾಗ್ಯದ. ಹೌದಿಲ್ಲ?
ಇಷ್ಟೇ ಮಂದಿ ನಮ್ಮ ಕಾಕಾಗಳು ಕೂತಾರ ಚಿಗೋಗಳು ಕೂತಾರ ಹೌದ್ ಹೌದು ಗಟ್ಟಿ ಅನ್ನೋದು ಅಟ್ಟೆ ಕೂತದ ಎಲ್ಲ ಜೊಳ್ಳೆಲ್ಲ ಹಾರಿ ಹೋಗ್ಯದ ಜೊಳ್ಳೆಲ್ಲ ಹಾರಿ ಹೋಗ್ಯದ ಹೌದ್ ಹೌದು ಯಾಕಪ್ಪ ಅಂತ ಕೇಳಿದ್ರೆ ಹಾ ಇನ್ನ ಜನ ಕೂಡ್ತಿತ್ತು ಸ್ವಲ್ಪ ಮೈಕ್ ಪ್ರಾಬ್ಲಮ್ ಮಾಡಿ ಹಾ ತಾಡಿ ಜನ ಎಲ್ಲ ಎದ್ದು ಹೋಗ್ಯದ ಹೌದಪ್ಪ ಹೌದು ಎದ್ದು ಹಾದ್ರು ಕೂಡ ಎಷ್ಟೇ ಜನ ಕೂತಾರ ಅಂದ್ರು ಕೈಲಾಸದೊಳಗೆ ಇಂದ್ರ ಸಭಾ ಕೂಡಿದಂಗ ಆಗ್ಯದ ಹೌದ್ ಹೌದ್ ಹೌದು ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಕಾಕಾಗಳು ಕೂತಾರ ನಮ್ ಚಿಗೋಗಳು ಕೂತಾರ ಹೌದಪ್ಪ ಹೌದು ತಾಯಿ ಕಲ್ ಅಂದ್ರೆ ಹೆಂಗದ ತಂದೆ ಕಲ್ ಅಂದ್ರೆ ಹೆಂಗದ ಹಾ ಗುರು ಹಿರಿಯರ ಕಲ್ ಅಂದ್ರೆ ಹೆಂಗದ ಹಾ ಹಾ ಮಕ್ಕಳ ಮ್ಯಾಗ ಯಾವ ರೀತಿ ಕಲ್ ಇರ್ತದ ತಾಯಿದು ಹೌದು ತಂದಿದ್ ಯಾವ ರೀತಿ ಕಲ್ ಇರ್ತದ ಹಾ ಹಾ ಯಾಕಪ್ಪ ಅಂತ ಕೇಳಿದ್ರ ಹಾ ಮಾನವ ಜನ್ಮಕ್ಕೆ ನಾವು ನೀವು ಹುಟ್ಟಿ ಬಂದು ಆಗ್ಲೇನೆ ಮಾತಾಡಿದಿರಿ ಹಾ ಭಗವಂತ ಎಷ್ಟು ಕಾರಣದಾನ ನೋಡು ಅಷ್ಟೇ ನಮ್ಮ ತಂದೆ ತಾಯಿನೂ ಕೂಡ ಕಾರಣದಾರ ದೇವಣ್ಣ ಹೌದ್ 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 ಹೌದು ನಾವು ನೀವು ಮಾನವ ಜನ್ಮಕ್ಕೆ ಹುಟ್ಟಿ ಬಂದು ತಂದೆ ತಾಯಿ ಅಂದ್ರ ನಮ್ಮ ಎರಡು ಕಣ್ಣುಗಳು ಇದ್ದಂಗದಾರ ಹಾ ಒಂದ್ ಕಣ್ಣಿಗೆ ನೋವಾದ್ರ ಯಾವ ರೀತಿ ಮತ್ತೊಂದು ಕಣ್ಣಿಗೆ ನೀರು ಬರ್ತದ ನೋಡು ಹೌದಾ ಹಂಗ ತಾಯಿಗೆ ಪೆಟ್ಟು ಹತ್ತಿದ್ರ ತಂದೆಗೆ ತ್ರಾಸ ಹಾಕದ ತಂದೆಗೆ ಪೆಟ್ಟು ಹತ್ತಿದ್ರ ತಾಯಿಗೆ ತ್ರಾಸ ಹಾಕದ ಮಕ್ಕಳಿಗೆ ಪೆಟ್ಟು ಹತ್ತಿದ್ರ ಇಬ್ರು ಕಳ್ಳುಗಳು ಚುರ್ರಂತ ಮಗನ ಹೌದಪ್ಪ ಕರೆ ಅದ ಮಾತ ಯಾಕಪ್ಪ ಅಂತ ಕೇಳಿದ್ರ ಯಾಕ ಇಂತ ಬೆನಾಡಿ ಅಂತಕ್ಕಂತ ಗ್ರಾಮದೊಳಗೆ ಇಬ್ರು ಮಂದಿ ದಂಪತಿಗಳು ಇದ್ರ ದೇವಣ್ಣ ಹೌದಾ ಇಬ್ರ ಇದ್ರನ್ರಿಪ್ಪ ರಗಡ್ ಮಂದಿ ಇದ್ರ ಕರೆ ನಿಂಗೆ ಒಂದು ಸ್ಟೋರಿ ಹೇಳ್ತೀನಿ ಹಾ ಹಾ ಈ ದೈವದೊಳಗ ತಾಯಿಗಳು ಕೂತಾರ ನಮ್ ಕಾಕಾಗಳು ಕೂತಾರ ಅಂತ ಹೇಳ್ಬೇಕು ಅನ್ಸಾಕತ್ತದ ಹೌದ್ ಹೌದು ಯಾಕಪ್ಪ ಅಂತ ಕೇಳಿದ್ರ ಇಬ್ಬರು ಮಂದಿ ದಂಪತಿಗಳು ತಿಳಿದ್ರ ದೇವಣ್ಣ ಹಾ ಹಾ ಇಬ್ಬರು ಮಂದಿ ದಂಪತಿಗಳ ಪರಿಸ್ಥಿತಿ ಹೆಂಗಿತ್ತಪ್ಪ ಅಂತ ಕೇಳಿದ್ರ ಹೆಂಗಿತ್ತಪ್ಪ ಹರಕ್ ಗುಡಿಸಲಿತ್ತು ಅದೇ ದಿವಸ ದುಡ್ಯಾಕ್ ಹೋಗ್ಬೇಕು ಬಂದಿರ್ತಕ್ಕಂತ ಪಗಾರ ತಗೊಂಡು ಸಂಜೆ ಬಂದ್ ತಿನ್ಬೇಕು ಹಾ ಹಾ ಇಂತ ಪರಿಸ್ಥಿತಿ ಒಳಗೆ ಇಬ್ರು ಮಂದಿ ದಂಪತಿಗಳಿದ್ರು ಹಾ ಹೆಂಗಪ್ಪ ಅಂತ ಕೇಳಿದ್ರೆ ಗಂಡು ಕುಡಿತಿದ್ದ ಹೌದಾ ಡ್ರಿಂಕರ್ ಇದ್ದ ಗಂಡು ಕುಡಿತಿದ್ದ ತಾಯಿ ಒಬ್ಬಕ್ಕೆ ದುಡಿತಿದ್ಳು ಹರಕ್ ಗುಡಿಸಲ ಹಾ ಹಾ ಗಾಳಿ ಬಿಟ್ರ ಅಖಂಡ ಚಪ್ಪರ ಹಿಂಗ್ ಎದ್ದು ಕುಂಡ್ತಿದ್ದ ಇಂಥ ಪರಿಸ್ಥಿತಿಯಲ್ಲಿ ಯಾರಿಗೆ ಗೊತ್ತಾಗ್ತದ ಗೊತ್ತದನ ದೇವನಿದು ಯಾರಿಗ್ರಿಪ್ಪ ಯಾರು ನಮ್ಮ ಮಕ್ಕಳ ಸಲುವಾಗಿ ಮಕ್ಕಳ ಮ್ಯಾಗ ಪ್ರೀತಿ ಪ್ರೇಮ ವಿಶ್ವಾಸ ಇಟ್ಟುಕೊಂಡು ಮಕ್ಕಳಿಗೆ ಆಸ್ತಿ ಮಾಡಿಡಬೇಕು ಒಳ್ಳೆ ಶಾಲೆ ಕಲಿಸಬೇಕು ಒಳ್ಳೆ ವ್ಯಕ್ತಿಯನ್ನು ಮಾಡಿಡಬೇಕು ಹೌದ್ 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 ಒಳ್ಳೆ ವ್ಯಕ್ತಿಯನ್ನಾಗಿ ಸಮಾಜದೊಳಗೆ ಮಾಡಿ ಬಿಡ್ಬೇಕಂತ ಯಾರ ಕನಸು ಕಂಡಿರ್ತಾರ ನೋಡು ಅಪ್ಪಗಳು ಹಾ ನಮ್ಮ ಕಾಕಗಳಾಯ್ತು ಚಿಗೋಗಳಾಯ್ತು ಹೌದು ಯಾರ ದುಡ್ದಾರ ನೋಡು ಹಾ ಹರಕ ಗುಡಿಸಲಾಗ ಆಯ್ತು ಯಾರ ಹೌದ್ ಸಂಸಾರ ಜಗ್ಗ್ಯಾರ ನೋಡಿ ಇನ್ಕಮಟ ಹಾ ಹಾ ಅವ್ರಿಗೆ ಈ ಮಾತು ಮುಟ್ಟುತ್ತದ ಹೃದಯಕ್ಕೆ ಹೋಗಿ ಹೌದಪ್ಪ ಹೌದ್ ಯಾಕಪ್ಪ ಅಂತ ಕೇಳಿದ್ರ ಯಾಕಪ್ಪ ಇಬ್ಬರು ಮಂದಿ ದಂಪತಿಗಳು ಏನ್ ಮಾಡ್ತಿದ್ರು ಹಾ ಏನ್ ಮಾಡ್ತಿದ್ರಪ್ಪ ದುಡಿತಿದ್ರು ಗಂಡನು ದುಡಿತಿದ್ದ ತಾಯಿನೂ ದುಡಿತಿದ್ಳು ಹಾ ಹಾ ಕರೆ ಗಂಡ ದುಡಿದಿದ್ದ ಹರ್ಯಾಗ ಬಂದ್ ಏನ ಎಲ್ಲಾ ಕುಡಿತಿದ್ದ ಹೌದ್ ಹೌದ್ ತಾಯಿ ದುಡಿದಿದ್ದ ಅಷ್ಟೇ ಪಗಾರ ಅದೇ ದಿವಸ ತರ್ತಿದ್ರು ಅದೇ ದಿವಸ ತಿಂತಿದ್ರು ಇಂಥ ಪರಿಸ್ಥಿತಿ ಇಬ್ರು ದಂಪತಿಗಳಲ್ಲಿತ್ತು ಹೌದ್ ಹೌದಾ ಅಂತ ಸಂದರ್ಭದೊಳಗ ಏನಾಯ್ತು ಏನಾಗ್ತದಪ್ಪ ಅಂತ ಕೇಳಿದ್ರ ತಾಯಿ ಬಸವಂತಿದ್ಳು ಹಾ, ಹೊಟ್ಟಿಲಿದ್ದಳು ಮಗನ ಹೌದಾ ಅವಾಗ ಬಸವಂತಿದ್ದಂತ ಸಂದರ್ಭದೊಳಗ ಗಂಡ ಕುಡುದ ಒಳಗ ಕಳೆಲ್ಲ ಫಿಲ್ಟರ್ ಆಗಿ ಹೌದ್ ಹೌದ್ ತೂತು ಬಿದ್ದಿದ್ಯಪ್ಪ ತೀರ್ಕೊಂಡು ಹೊಕ್ಕಾನ ಹೌದ್ 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 ಗಂಡ ಕುಡುದು ತೀರ್ಕೊಂಡು ಹೋದ ತಾಯಿ ಒಬ್ಬಕ್ಕೆ ಉಳಿತಾಳ 3 ತಿಂಗಳು ಬಸವಂತಿದ್ಳು ನವಮಾಸ ತುಂಬಿ ಹೋಯ್ತು ಹಾ ಹಾ ಗಂಡ ತೀರ್ಕೊಂಡಾನ ಹರಕ ಗುಡಿಸಲ ತಾಯಿ ಜನ್ಮ ಹೆಂಗ ಸಾಗಿಸ್ಬೇಕು ಹೆಂಗಪ್ಪ ತಾಯಿನೇ ದುಡಿಬೇಕು ತಾಯಿನೇ ತಿನ್ಬೇಕು ಹೌದಾ ಇಂಥ ಪರಿಸ್ಥಿತಿ ತಾಯಿಗದ ಅದ ಅಂತ ಸಂದರ್ಭದೊಳಗ 9 ತಿಂಗಳ ಬಸಂತಿಗಳ ಬಸಂತಿ ಏನಾಗ್ಯಾಳ ನೋಡು ಹೌದ್ ಹೌದ್ ನವಮಾಸ ತುಂಬಿ ಹಾ ತಾಯಿ ಒಂದು ಗಂಡ ಮಗುವಿಗೆ ಜನ್ಮ ಕೊಡ್ತಾಳ ಹೌದಾ ಅವಾಗ ಗಂಡ ಮಗುವಿಗೆ ಜನ್ಮ ಕೊಡ್ತಾಳ ತಾಯಿ ಒಂದ ಸಂಕಲ್ಪ ಮಾಡ್ತಾಳ ದೇವಣ್ಣ ಏನಂತಪ್ಪ ಎಂತದಪ್ಪ ಅಂತ ಕೇಳಿದ್ರ ಎಂತದಪ್ಪ ನನ್ನ ಗಂಡರೇ ಕುಡುದ ತೀರ್ಕೊಂಡು ಹೋಗ್ಯಾನ ಸಮಾಜದೊಳಗ ಒಳ್ಳೆ ಕೆಲಸ ಮಾಡಿಲ್ಲ ಮನೆಗೆ ಮಗ ಆಗಿಲ್ಲ ಹೌದಾ ಊರಿಗೆ ಹಿರಿಯ ಆಗಿಲ್ಲ ಹಾ ಏನೇನು ಅನ್ಸ್ಕೊಂಡಿಲ್ಲ ಒಬ್ಬ ಕೆಟ್ಟ ವ್ಯಕ್ತಿಯಾಗಿ ಸಮಾಜದೊಳಗೆ ಗುರುತಿಸಿಕೊಂಡು ಸತ್ತು ಹೋಗ್ಯಾನ ಹಾ ಹಾ ನನ್ನ ಮಗನಿಗೂ ಹಿಂಗ ಮಾಡಬಾರ್ದತ್ತ ತಿಳ್ಕೊಂಡು ಒಳ್ಳೆ ಸಾಲಿ ಕಲಿಸಬೇಕಂತ ತಿಳ್ಕೊಂಡು ಒಂದು ಬೆಳಗಾವ್ ಅಂತಕ್ಕಂತ ಸಿಟಿ ಒಳಗ ಆಹಾ ಆ ಮಗ ದೊಡ್ಡವಾದ ಮೇಲೆ ಏನ್ ಮಾಡದಪ್ಪ ಅಂತ ಕೇಳಿದ್ರ ಏನ್ ಮಾಡಿದಪ್ಪ ಸಿಟಿ ಒಳಗ ಸಾಲಿಗೆ ಹಾಕ್ತಾಳ ಹೌದ್ 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 ಸಾಲಿಗೆ ಹಾಕ್ತಾಳ ಸಾಲಿ ಕಲಿತ ಮೇಲತ್ತ ಹಾ ಆಯ್ತು ಇದೊಂದು ಮುಗಿಸಿ ಪದಾಣ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ತಾಯಿ ಬೆಳಗಾವ್ ಅಂತಕ್ಕಂತ ಸಿಟಿ ಒಳಗ ತಾಯಿಗೆ ಮಗನಿಗೆ ಹಾ ಸಾಲಿಗೆ ಹಾಕ್ತಾಳ ಹಾಕ್ತಾಳ್ರಿಪ್ಪ ಸಾಲಿಗೆ ಹಾಕ್ತಾಳ ಮಗ 1 ಹಿಡ್ಕೊಂಡು 10 ತಕ ಕಲಿತಾ ಹೌದ್ ಮನೆಗೆ ಬರ್ತಾನ ಹಾ ಹಾ ಅವಾಗ ಯವ್ವ ಹಾ ನಂದು 1 ಹಿಡ್ಕೊಂಡು 10 ತಕ ಮುಗ್ದದ ಸಾಲಿ
ಇನ್ನು 11 ಕಲಿಬೇಕಾಗ್ಯದವ ನಾ ಮತ್ತೊಂದು ಊರಿಗೆ ಬೇರೆ ಕಡೆ ಹಸ್ತನಂತ ತಿಳ್ಕೊಂಡು ಅಲ್ಲಿ ಸಾಲಿಗೆ ಹಚ್ಚದ ಅದನ್ನು ಮುಗಿಸ್ಬಿಟ್ಟ. ಹೌದಾ 12 ಮುಗಿಸದ ಇನ್ನು ಡಿಗ್ರಿಗೆ ಹಾದ 13 ಹೌದ್ ಹೌದು ಸಾಲಿಗೆ ಹೋಗ್ಕಾನ ಇನ್ಕತಕ್ಕ ಒಳ್ಳೆ ಹುಡುಗಿದ್ದ, ಒಳ್ಳೆ ತಾಯಿ ಮಗನಾಗಿ ಬೆಳೆದಿದ್ದ. ಡಿಗ್ರಿಗೆ ಹಾದ ಮ್ಯಾಲತ್ತ ಕೆಟ್ಟ ಹುಡುಗರ ಸಂಘ ಮಾಡಿ ಇಸ್ಪಿಟ್ ಆಡೋರ್ದು, ಮಟಕ ಆಡೋರ್ದು, ಕುಡಿಯೋರ್ದು, ಗುಟ್ಕಾ ತಿನ್ನೋರ್ದು ಇಂಥವ್ರು ಸಂಘ ಮಾಡ್ದ. ಸಂಘ ಮಾಡಿ ಮೇಲತ್ತ ಹುಡುಗ ಹಾಳಾಗಿ ಹೋದ. ಹೌದಪ್ಪ ಹೌದು. ಹುಡುಗ ಹಾಳಾಗಿ ಹೋದ. ಕೆಟ್ಟ ಚಟದೊಳಗ ಹುಡುಗ ಬಿದ್ದ. ಅಲ್ಲೇ ಒಂದು ಹುಡುಗಿಗೆ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಮನೆಗೆ ಬರ್ತಾನ. ಹೌದು ಅವಾಗ್ರಿಪ್ಪ ಮನೆಗೆ ಬರ್ತಾನ. ತಾಯಿ ಮುಂದೆ ಬಂದು ನಿಂತಾನ. ಗುಡಿಸಲು ಮುಂದ ಅವ್ವ ಬಂದು ಹೊರಗೆ ಬಂದು ನೋಡ್ತಾಳ ತಾಯಿ. ಹೌದು ಏನಾಯ್ತು? ತಾಯಿ ಹೊರಗೆ ಬಂದು ನೋಡ್ತಾಳ. ಮಗ ಇದ್ದಾವ ಒಬ್ಬಕ್ಕಿನ ಕರ್ಕೊಂಡು ಬಂದು ಮಗಳಾಗಿ ನಿಲ್ಸ್ಕೊಂಡಾನ. ತಾಯಿ ಸಿಟ್ಟು ಮಾಡಲ್ಲಪ್ಪ ಯಾರತ್ತ ಕೇಳ್ತಾಳ. ಹೌದು ಅವಾಗ ಯವ್ವ ಇಕ್ಕಿ ನಿನ್ನ ಸೊಸಿ ಇದ್ದಾಳ, ನಾವ್ ಅಲ್ಲೇ ಮದ್ವಿ ಮಾಡ್ಕೊಂಡು ಬಂದಿನಿ ಯವ್ವ ಅಂತ ಹೇಳ್ತಾನ. ತಾಯಿ ಸಿಟ್ಟು ಮಾಡ್ಲಿಲ್ಲ. ಎಂತ ಕಳ್ಳಿರ್ಬೇಕು ನೋಡ್ರಿ ಮಕ್ಕಳ ಮ್ಯಾಗ. ಹೌದಪ್ಪ ಹೌದು. ತಾಯಿ ಸಿಟ್ಟು ಮಾಡಲಿಲ್ಲ. ಯಪ್ಪ ನನಗ ಒಬ್ಬ ಮಗ ಇದ್ದ, ಇವತ್ತಿನ ದಿವಸಕ್ಕೆ ನನ್ನ ಸೊಸಿರೇ ನನ್ನ ಮಗಳತ್ತ ತಿಳ್ಕೊಡ್ತೀನಿ, ಒಳಗೆ ಕರ್ಕೊಂಡು ಬಾ ಅಂತ ಹೇಳಿ ತಾಯಿ ಮಗನ ಮತ್ತ ಸೊಸಿನ ಒಳಗೆ ಕರ್ಕೊತಾಳ. ಒಳಗೆ ಕರ್ಕೊಂಡ ಮೇಲೆ ಅಷ್ಟು ಇಷ್ಟು ಸ್ವಲ್ಪ ಹಣ ಕೂಡಿಸಿಟ್ಟಿದ್ಳು. ಒಂದು ಮನಿ ತಗೊಂಡಿದ್ರು. ಹೌದು ಮನಿ ತಗೋತಾರ. ಮನಿ ತಗೊಂಡ ಸಂದರ್ಭದೊಳಗೆ ಅದೇ ಏನು ತಾಯಿಗೆ ದುಡುದು ಮಗನ ಕಾಲಾಗಾಯ್ತು, ಗಂಡನ ಕಾಲಾಗಾಯ್ತು, ದುಡುದು ವಯಸ್ಸಾಗಿ ಹೋಗಿತ್ತು. ಅಲ್ಲಿ ಕೂತಾರ ನೋಡ್ರಿ ನಮ್ಮ ಅಜ್ಜಿಯವರು. ಹಂಗ ವಯಸ್ಸಾಗಿತ್ತು. ಅಲ್ಲೇ ಒಂದು ಮನಿಯೊಳಗ ಮೂಲಿಯೊಳಗ ಕೂತು ಬಿಟ್ಟಿದ್ರು. ಕಾಲ ನಡ್ಯಾಕ ಬರ್ತಿರ್ಕಿಲ್ಲ, ಊಟ ಮಾಡಾಕ ಬರ್ತಿರ್ಕಿಲ್ಲ ನೆಟ್ಟಗೆ. ಅಂತ ಸಂದರ್ಭದೊಳಗ ಮುಪ್ಪಾಣ ಮುದಿಕಾಗಿ ತಾಯಿ ಕೂತಾಳ. ಅವಾಗ ಏನಾಗ್ಯದಪ್ಪ ಅಂತ ಕೇಳಿದ್ರ ಸೊಸಿಗಿ ಸೇರಿಕೆ ಬರ್ಲಿಲ್ಲ. ತಾಯಿ ಅಲ್ಲೇ ಸ್ವಲ್ಪ ಗಾರಿ ಉಗಳಾಕತ್ತಾಳ, ಸ್ವಲ್ಪ ಹೊಲಸು ಮಾಡಾಕತ್ತಾಳ. ಯಾಕ ಕೇಳಿದ್ರ ಮುಪ್ಪಾನ ವಯಸ್ಸಾಗ್ಯದ, ಎದ್ದು ಹೋಗಾಕ ಬರೋದಿಲ್ಲ, ಏನು ಮಾಡಾಕ ಬರೋದಿಲ್ಲ. ಅಂತ ಸಂದರ್ಭ ಅಲ್ಲೇ ಉಗುಳಿ ಸ್ವಲ್ಪ ಗಾರಿ ಉಗುಳು ಹೊಲಸು ಮಾಡಾಕತ್ತಿದ್ದಳು. ಸೊಸಿ ಹೇಳ್ತಾಳ ಏನಂತ, ಗಂಡಗ ಕರೆದು ಹೇಳ್ತಾಳ ಏನಂತಪ್ಪ, ನಂದ ನಿನ್ನ ಲಗ್ನಾಗಿ ಎಷ್ಟೋ ದಿವಸ ಆಗ್ಯದ, ಆದ್ರೂ ಕೂಡ ಯಾಕಪ್ಪ ಅಂತ ಕೇಳಿದ್ರ ಇವತ್ತಿನ ದಿವಸ ನಿನಗ ನಾ ಬೇಕಂದಿ ನಿಮ್ಮ ಅವ್ವನ ಹೊರಗೆ ಹಾಕು, ಇಲ್ಲಂದ್ರ ನಿಮ್ಮ ಅವ್ವ ಬೇಕಂದಿ ನಾನು ಹೊರಗೆ ಹಾಕು, ನಾ ಮನೆ ಬಿಟ್ಟು ಹೋಗ್ತೀನಿ ನಮ್ಮ ಅಪ್ಪನ ಮನೆಗೆ ಅಂತ ಹೇಳ್ತಾಳ. ಹೆಂಡತಿ ಮಾಯಕ್ಕೆ ಮೆಚ್ಚಿದ ಮಗ ಮೆಚ್ಚಿ ಹೇಳ್ತಾನ ಏನಂತ, ನನಗ ನೀನೇ ಬೇಕು, ನಮ್ಮ ಅವ್ವನ ಹೊರಗೆ ಹೋದ್ ಹಾಕ್ತೀನಿ ಅಂತ ಹೇಳ್ತಾನ ಮಗ. ಯಾರಿಗೆ? ಹಂತಿಗೆ. ಹ್ಯಾಂತಿಗೆ ಹೇಳ್ತಾನ. ಹ್ಯಾಂತಿ ಕರಾರು ಮಾಡ್ತಾಳ ಏನಂತ, ಅವನು ಹೊರಗಟ್ಟೆ ಹಾಕಬಾರ್ದು, ಅವನು ಹೊರಗೆ ಹಾಕಿ ಅವನ ಕೊಂದು ಹೊಟ್ಟಾಗಿನ ಕಳ ತಕೊಂಡು ಬರ್ಬೇಕು ಅತ್ತ ಮಗ ಹೇಳ್ತಾನ. ಮಗ ಹೇಳಿದ ಕಾಲಕ್ಕ ಮಗ ಹೇಳ್ತಾಳ ಏಂತಿ ಏನಂತಪ್ಪ, ಹೇಳಿದ ಕಾಲಕ್ಕ ಮಗ ಹೂ ಅಂದ. ತಾಯಿ ಹೇಳ್ತಾನ ಏನಂತಪ್ಪ, ಸುಳ್ಳು ಹೇಳಿ ಕರ್ಕೊಂಡು ಹೋಗ್ತಾನ. ಏನಂತ ಯವ್ವ ಕಾಶಿ ರಾಮೇಶ್ವರ ನೋಡ್ಬೇಕಂತ ಅಂತಿದ್ದೇವಾಗಿಂದ್ರ ನಿನಗೆ ತೋರ್ಸ್ಕೊಂಡು ಬರ್ತೀನಿ ಬಾ ಇವತ್ತ ಕರ್ಕೊಂಡು ಹೋಗ್ತಾನ. ಸುಳ್ಳು ಹೇಳಿ ತಾಯಿ ನಂಬಿ ಮಗನ ನಂಬಿ ಹೊರಗೆ ಹೋಗ್ಕದ. ಹೌದಪ್ಪ ಹೌದು. ಮಗನ ಮ್ಯಾಗ ವಿಶ್ವಾಸ ಅಂತ, ಮಗನ ಮ್ಯಾಗ ವಿಶ್ವಾಸ, ಮಗನ ಮ್ಯಾಗ ಪ್ರೇಮ, ಪ್ರೀತಿ ವಿಶ್ವಾಸ ವಾತ್ಸಲ್ಯದಿಂದ ಮಗನ ಬೆನ್ನ ಹತ್ತಿ ತಾಯಿ ಹೋಗ್ಕಾಳ. ತಾಯಿ ಹೋದ ಸಂದರ್ಭದೊಳಗ ಒಂದು ಅಡವಿ ಅರಣ್ಯದೊಳಗೆ ಬಿಟ್ಟು ತಾಯಿಗೆ ಮರಿಯಾಗಿ ಬಿಡ್ತಾನ. ತಾಯಿ ಕಣ್ಣು ಮಂಜಾಗಿ ಹುಡುಕ್ಯಾಡ್ತಾಳ. ಹುಡುಕ್ಯಾಡಕತ್ತಾಳ. ಮಗ ಎಲ್ಲದಿಯಪ್ಪ, ಬೇಗ ಬಾ, ನನ್ನ ಕಣ್ಣು ನೆಟ್ಟಕ್ಕೆ ಕಾಣೋದಿಲ್ಲ ಮಗನ. ತಾಯಿ ಎಲ್ಲಕತ್ತಾಳ. ಅಲ್ಲೇ ಒಂದು ಚೂಪು ಕಲ್ಲು ತಗೊಂಡ ತಾಯಿ ಹೊಟ್ಟಿ ಹರದ. ಚೂಪು ಕಲ್ಲು ತಗೊಂಡು ಬಂದು ತಾಯಿಗೆ ಹೊಟ್ಟಿಗೆ ಹಾಕ್ತಾನ. ಹೊಟ್ಟೆ ಹರದ ಕಳ್ಳು ಬಂದು ಹೊರಗೆ ಬೀಳ್ತದ. ತಾಯಿದ ಕಳ್ಳು ಬಂದು ಹೊರಗೆ ಬೀಳ್ತದ. ತಾಯಿಯಲ್ಲಿ ಉದ್ದಾಕ ಬಿದ್ದು ಬೋಡ್ಯಾಡ್ ಹೇಳ್ತಾಳ. ಕಳ್ಳು ಒಳಗೆ ಬಂದ್ರು ಕೂಡ ತಾಯಿ ಕಳ್ಳು ಹೆಂಗ ಹೇಳ್ತದ ನೋಡು. ಯಪ್ಪ ನಿನಗ ನಾ ಏನೇನು ಅನ್ಯಾಯ ಮಾಡಿಲ್ಲಪ್ಪ, ಕೆಟ್ಟದ ಏನೂ ಬಯಸಿಲ್ಲ ಮಗನ, ನನಗೆ ಯಾಕೆ ಹಿಂಗ ಮಾಡಿದ ಅನ್ನಗುಟ್ಲೆ ಚಿವ ತಾಯಿದ್ ಹೋಗುತ್ತದ. ಪ್ರಾಣ ಪಕ್ಷ ಹಾರೋಯ್ತು ಏನ್ ಹೇಳ್ಯಾಳ, ಕಳ್ಳು ತಕೊಂಡು ಬರ್ಬೇಕಂತ ಹೇಳಿ ಹೇಳ್ಯಾಳ. ಹಂಗ ಅಲ್ಲೇ ಒಂದ್ ಇದ್ರೊಳಗ ಕಳ್ಳು ತಕ್ಕೊಂಡ ಮುಂದೆ ಹೊಡ್ಕೊಂಡ ಹೋಗ್ತಿದ್ದ. ಹೆಂಡತಿಗೆ ತೋರ್ಸ್ಬೇಕಂತ ತಿಳ್ಕೊಂಡು ಎಡಿ ಮಗ ಉದ್ದಕ್ಕ ಬಿದ್ದ. ಮಗ ಏನು ಬಿದ್ದು ನೋಡು, ಕಳ್ಳು ಹೋಗಿ ಕಂಟಿಗೆ ಅಟಕಾಸಿದ್ರು. ಕಂಟಿಗೆ ಅಟಕಾಸ್ತಾವ. ಕಳ್ಳು ಮಾತಾಡಿ ಹೇಳದ ತಾಯಿಗೆ,
ಏನಂತ ಕಂಟ್ಯಾ ಬಿದ್ದ ಕಳ್ಳಿ ಏನ್ ಹೇಳ್ತದ ಕಂಟ್ಯಾಗ ಬಿದ್ದ ಕಳ್ ಹೇಳ್ತದ ಹಾ ಯಪ್ಪ ಯಪ್ಪ ಮಗನ ಓ ನಿಮ್ಮ ತಂದೆ ಗತಿ ಆಗಬಾರತ್ತ ಹೇಳಿ ನೀನು ಕಷ್ಟಪಟ್ಟು ದುಡಿದು ಬೆಳೆಸಿನೋ ಮಗನ ಹೌದ್ ಹೌದ್ ನಿನಗೆ ಏನೋ ಅನ್ಯಾಯ ಮಾಡಿಲ್ಲ ಹೌದ್ ನಿನಗೆ ಏನೂ ನಾ ಕೆಟ್ಟದ ಬಯಸಿಲ್ಲಪ್ಪ ಹೌದಾ ನಂದೇನು ಆಗಿತ್ತು ಹೋಗಿತ್ತು ಕುಳ್ಳು ಹೋಗಿ ಹಳ್ಳಕ್ಕೆ ಬಿದ್ದಾವ ಹಾ ನಂದೇನೆಲ್ಲ ಮುಗಿದು ಹೋಗ್ಯದ ಹೌದಾ ನಿನ್ನ ಹೆಂಡತಿ ಜೋಡಿ ನೀ ಆರಾಮಾಗಿ ಬದುಕಾವದಿ ಮಗನ ಆಹಾ. ನೀ ಎಲ್ಲರ ಎಡವಿ ಬಿದ್ದು ನೀ ಸತ್ತಿನೋ ಮಗನ ನೀ ಸತ್ಯತ್ತ ತಾಯಿ ಕಳ್ಳ ಮಾತಾಡಿ ಹೇಳ್ಯಾದ ಹೌದ್ ಹೌದು ಕಂಟ್ಯಾ ಬಿದ್ದಿರ್ತಕ್ಕಂಥ ಕಳ್ಳ ಮಾತಾಡ್ಯಾನ ತಾಯಿ ಕಳ್ಳ ಇಂಥದ ದೇವ ನೀವೇನ್ ಅಳಾಕ್ ಹೋಗ್ಬೇಡ್ರಿ ಹಾ ಯಾಕಪ್ಪ ಅಂತ ಕೇಳಿದ್ರ ಹೌದ್ ಹೌದ್ ಮಕ್ಕಳ ಮ್ಯಾಗ ಹೆಂಗ್ ಇರ್ತದಪ್ಪ ಅಂತ ಕೇಳಿದ್ರ ತಾಯಿ ಕಳ್ಳ ತಂದೆ ಕಳ್ಳ ಬಾಳ ಇರ್ತದ ಹೌದಪ್ಪ ಹೌದ್ ಹೌದ್ ಮನಿಯೊಳಗ ಮುಪ್ಪಾನ ವಯಸ್ಸಾಯ್ತಂದ್ರ ಹಾ ಅವರು ನಮ್ಮನ್ನ ಎಷ್ಟೋ ವರ್ಷಗಳ ಕಾಲ ಬೆಳೆಸ್ಕೊಂಡ ಆಯ್ತಾಯ್ತಾಯ್ತು ಆಯ್ತಾಯ್ತು ಕಾಕ ಯಥಾ ಪ್ರಕಾರ ನಾಲ್ಕು ನುಡಿ ಚಾಲ ಹಾಡ್ದ್ ನೋಡ್ ಕಾಕ ಹಾ ಹಾಡಿ ಮುಗಿಸ್ಬಿಡೋದು ನಿನಗೆ ಗೊತ್ತಿದ್ರ ಕಾಕ ಮತ್ ನಾ ಯಾಕೆ ಹೇಳ್ತೇನೆ ಮರ ಆಗನ ಹೇಳ್ಬೇಕಲ್ಲ